ನಾಮಗೊಂಡ್ಲು ಗ್ರಾಮದ ನಿವಾಸಿ ಅಭಿಲಾಷ್ 22 ವಯಸ್ಸಿನ ಯುವಕನು ಬೆಸ್ಕಾಂನ ಗುತ್ತಿಗೆದಾರ ಸೀತಾರಾಮ್ ಎಂಬವರ ಸಹಾಯಕ್ಕಾಗಿ ಕೆಲಸ ಮಾಡಲು ತೆರಳಿದ್ದ ವೇಳೆ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿರುವ ದಾರುಣ ಘಟನೆ ವರದಿಯಾಗಿದೆ. ಕಾಟನಗಲ್ಲು ಗ್ರಾಮದ ಸಮೀಪದ ಹೊಲದಲ್ಲಿ ವಿದ್ಯುತ್ ಸರ್ವಿಸ್ ಕಾರ್ಯ ನಡೆಯುತ್ತಿರುವ ಸಂದರ್ಭದಲ್ಲಿ ಲೈನ್ ಮೇಲಿಂದಲೇ ಕಾರ್ಯನಿರ್ವಹಿಸುತ್ತಿದ್ದ ಅಭಿಲಾಷ್ ಆಘಾತದಿಂದ ಬಿದ್ದು ಮೃತಪಟ್ಟಿದ್ದಾರೆ. ಈ ದುರ್ಘಟನೆಯ ನಂತರ ಅವರ ತಾಯಿ ಮತ್ತು ಕುಟುಂಬದ ಸದಸ್ಯರನ್ನು ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯ ಕುರಿತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಆನಂದ್ ಹಾಗೂ ಶಶಿಕುಮಾರ್ ಮಾತನಾಡುತ್ತಾ ಅಭಿಲಾಷ್ ಕುಟುಂಬದ ಏಕೈಕ ಆಧಾರರಾಗಿದ್ದರು. ಇಂತಹ ನಿರ್ಲಕ್ಷ್ಯಪೂರಿತ ಕೆಲಸದ ಮೂಲಕ ಯುವಕನ ಜೀವ ಹೋಗಿರುವುದು ಅತ್ಯಂತ ಖೇದಕರ. ಸೀತಾರಾಮ್ ಎಂಬ ಗುತ್ತಿಗೆದಾರರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸ್ಥಳೀಯರು ಮತ್ತು ಮೃತನ ಕುಟುಂಬದವರು ಬೆಸ್ಕಾಂನ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಗುತ್ತಿಗೆದಾರನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಉನ್ನತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನರೇಶ್ ಬಾಬು, ಗೌರಿಬಿದನೂರು.